ಇನ್ನು ಮತ್ತೊಂದು ಕಡೆ ಪಟ್ಟಣಗೆರೆ ಶೆಡ್ ಸೆಕ್ಯೂರ್ ಮಾಡಿದ್ದಾರೆ ಪೊಲೀಸರು. ನಿನ್ನೆ ಸಂಜೆಯೇ ಎಫ್ಎಸ್ಎಲ್ ಟೀಮ್ ಸ್ಥಳ ಪರಿಶೀಲನೆಯನ್ನ ನಡೆಸಿದೆ. ಪಟ್ಟಣಗೆರೆಯ ಜಯಣ್ಣ ಅವರಿಗೆ ಸೇರಿರುವಂತಹ ಶೆಡ್ ಇದು. ಈ ಶೆಡ್ ಅನ್ನ ಯಾಕೆ ಸೆಕ್ಯೂರ್ ಮಾಡಿದ್ದಾರೆ ಅಂತಂದ್ರೆ, ಇದೇ ಶೆಡ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗಿತ್ತು. ಸೊ ಕೊಲೆಯಾಗಿರುವಂತಹ ಪಟ್ಟಣಗೆರೆ ಶೆಡ್ ಏನಿದೆ ಅದನ್ನ ಈಗಾಗಲೇ ಪೊಲೀಸರು ಸೆಕ್ಯೂರ್ ಮಾಡಿದ್ದಾರೆ. ನಿನ್ನೆ ಸಂಜೆಯೇ ಎಫ್ಎಸ್ಎಲ್ ಟೀಮ್ ಈಗಾಗಲೇ ಒಂದ್ಸಾರಿ ಸ್ಥಳ ಪರಿಶೀಲನೆಯನ್ನ ಮಾಡಿರೋದು. ಇದೇ ಶೆಡ್ ನಲ್ಲಿ ರೇಣುಕಾಸ್ವಾಮಿ ಕೊಲೆಯಾಗಿತ್ತು. ಸೊ ಆ ಶೆಡ್ ಅನ್ನ ಈಗ ಸೆಕ್ಯೂರ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದೆ. ಈ ಒಂದು ಕೊಲೆ RR ನಗರದ ಪಟ್ಟಣಗೆರೆಯ ಕಾರ್ ಗೋಡನ್ ಒಂದಲ್ಲಿ ಆಗಿದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದರ ಮಾಲೀಕರು ಜಯಣ್ಣ ಅವರು ನನ್ನ ಜೊತೆ ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮಾಲೀಕತ್ವದ ಓನರ್ ನಾನೇ, ಅದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಆದರೆ ಈ ಕೊಲೆ ಆಗಿದೆ ಅಂತ ಹೇಳೋದು ಗೊತ್ತಾಗಿದ್ದು ಇವತ್ತು ಬೆಳಿಗ್ಗೆ ಮಾತ್ರ. ಈ ಬೆಳಿಗ್ಗೆ ಆಗಿದ್ದು ಸ್ವಾಮಿ ಹೆಸರು ಬರ್ತಾ ಇರೋದು ಇವತ್ತು ಬೆಳಿಗ್ಗೆ ನೋಡಿದ್ದು. ಬಟ್ ಇದು ಆಗಬಾರ್ದಾಗಿತ್ತು, ಆಗೋಗಿದ್ದು ನಾವು ಆಗಬಾರ್ದಾಗಿತ್ತು ಅಂತ ಹೇಳಲಿಕ್ಕೂ ತಪ್ಪಾಗ್ತದೆ. ಮಾಡಿರೋರು ತಪ್ಪು ಮಾಡಿದ್ದಾರೆ, ಕಾನೂನು ಪ್ರಕಾರ ಫೇಸ್ ಮಾಡಲೇಬೇಕು. ಅವರು ಕಾನೂನಲ್ಲಿ ಏನು ಶಿಕ್ಷೆ ಆಗುತ್ತೋ ಅದು ಅನುಭವಿಸ್ಲೇಬೇಕು, ಆಚೆ ಬರಲೇಬೇಕು. ಸೊ ಇದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಸರ್, ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಏನಾದ್ರು ನಿಮ್ಮನ್ನು ಸಂಪರ್ಕ ಮಾಡಿದ್ರಾ? ನಾನು ಯಾವ ಡಿಪಾರ್ಟ್ಮೆಂಟಿಂದ ಯಾರು ಇವತ್ತವರೆಗೂ ಸಂಪರ್ಕ ಇಲ್ಲ, ಫೋನು ಮಾಡಿಲ್ಲ, ಏನೂ ಮಾಡಿಲ್ಲ. ಇನ್ಮೇಲೆ ಏನಾದರೂ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ. ಬಟ್ ನಾನು ಅವ್ರಿಗೆ ಕರೆದ್ರೂ ನಾನು ಹೋಗ್ತೀನಿ. ನಂದು ಏನಿದೆಯೋ ನಾನು ಏನು ಬಾಡಿಗೆ ಕೊಟ್ಟಿದ್ದೀನಿ ಅದೆಲ್ಲ ಹೇಳಬೇಕಾಗಿರೋ ವಿಷಯಗಳನ್ನ ಹೇಳ್ತೀನಿ. ನಾನು ಹೇಳ್ಬಿಟ್ಟು ಬರ್ತೀನಿ. ಯಾರಿಗೆ ಬಾಡಿಗೆ ಕೊಟ್ಟಿದ್ರಿ? ಎಷ್ಟು ವರ್ಷದ ಹಿಂದೆ ಸರ್? ಕಿಶೋರ್ ಅನ್ನೋರಿಗೆ ಬಾಡಿಗೆ ಸುಮಾರು ವರ್ಷದಿಂದ, 30 ವರ್ಷದಿಂದ ಇದ್ದಾರೆ. ಕಿಶೋರ್ ಅನ್ನೋರಿಗೆ ಕೊಟ್ಟಿದ್ದೀವಿ. ಏನು ನಡೆಸ್ತಾ ಇದ್ರು ಸರ್ ಆ ಶೆಡ್? ಶೆಡ್ ಈಗ ಸೀಸ್ಡ್ ಕಾರ್ ಗೋಡ್ ಅನ್ನೋದು. ಈ ಬ್ಯಾಂಕ್ನವರು ಇವರು ಎಲ್ಲರೂ ಲೋನ್ ಕೊಟ್ಟಿರ್ತಾರಲ್ಲ, ಆಗ ಲೋನ್ ಕಟ್ಟದೇ ಇರೋರನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸೀಸ್ ಮಾಡಿ ತಗೊಂಬಂದು ಗಾಡಿ ವೆಹಿಕಲ್ ಅಲ್ಲಿ ಶೆಡ್ಡಲ್ಲಿ ಇರ್ತಾರೆ ಅಷ್ಟೇ, ಬೇರೆ ಏನೇನಿಲ್ಲ. ಈ ಕೇಸಲ್ಲಿ ದರ್ಶನ್ ಅವ್ರ ಹೆಸರು ಮತ್ತು ವಿನಯ್ ಗೌಡ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ನೀವು ದರ್ಶನ್ ಅವ್ರನ್ನ ಯಾವಾಗ ಭೇಟಿ ಆಗಿದ್ರಿ ಸರ್? 4-5 ದಿವಸಕ್ಕೆ ಮುಂಚೆ ಆಗಿದ್ದೆ. ಇವರು ವಿನಯ್ ಗೌಡ ನಿಮಗೆ ಏನಾಗಬೇಕು? ನನ್ನ ತಂಗಿ ಮಗ. ಅಂದರೆ ಶೆಡ್ಡಿಗೆ ಆಗಾಗ ಹೋಗ್ತಾ ಇದ್ರು ಅವರು, ಅದೇನಾದರೂ ಮಾಹಿತಿ ಇದೆಯಾ ನಿಮಗೆ? ನಮಗೆ ಮಾಹಿತಿ ಇಲ್ಲ. ಇವ್ರಿಗೇನು ಕೆಲಸನೇ ಇಲ್ಲ, ಇವ್ರದ್ದೇ ವ್ಯಾಪಾರ ಬೇರೆ, ಆ ಶೆಡ್ ಬೇರೆ. ಇವ್ರು ಏನಾದರೂ ಇದ್ದರೆ ನಾವೇನಾರು ಹೇಳಿದ್ರೆ ಬಾಡಿಗೆ ಗಿಡಿಗೆ ಬರದೇ ಇರೋ ಟೈಮಲ್ಲಿ ಹೇಳ್ಬೇಕಾಗ್ತದೆ. ಬಟ್ ಅವರೆಲ್ಲ ಹೋಗಿ ಏನು ನೋಡೋವಂಥ ಮನೋಭಾವದವರಲ್ಲ. ಅವ್ರ ಫೋನಲ್ಲೇ ಎಲ್ಲ ಮಾತಾಡ್ಕೊಂಡು ಕೆಲಸ ಮಾಡ್ತಾರೆ. ಇದಿಷ್ಟು ಜಯಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.